ನಮಸ್ಕಾರ, ನಾನು ನಿಮ್ಮ ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಕಾಸರಗೋಡಿನಿಂದ ಸರಿಸುಮಾರು 160 ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ಕಾಶಿ ಅಥವಾ ದಕ್ಷಿಣದ ವಾರಣಾಸಿ ಎಂದು ಕರೆಯಲ್ಪಡುವ ಕೊಟ್ಟಿಯೂರು ಶ್ರೀ ಮಹಾದೇವ ಕ್ಷೇತ್ರ. ಸರಿಸುಮಾರು ರಾತ್ರಿ 11 ಗಂಟೆಗೆ ಪ್ರಾರಂಭಿಸಿದ ಪ್ರಯಾಣ ಕತ್ತಲಿನ ವಾತಾವರಣ, ಅಲ್ಲಲ್ಲಿ ಮಳೆ ಮತ್ತು ತಂಪಾದ ಗಾಳಿಗೆ ಮೈಯೊಡ್ಡಿಕೊಂಡು ಕಾಸರಗೋಡು, ಕಾಞಂಗಾಡು, ತಳಿಪ್ಪರಂಬ, ಇರಿಟ್ಟಿ ದಾಟಿ ಸರಿಸುಮಾರು ಬೆಳಗಿನ ಜಾವ 3:30ಕ್ಕೆ ಕೊಟ್ಟಿಯೂರನ್ನು ತಲುಪಿದೆವು. ಜನದಟ್ಟಣೆ ನಮ್ಮ ಊಹೆಗಿಂತ ತುಂಬಾ ಕಮ್ಮಿ ಇತ್ತು. ಏನೋ ದೇವರ ದಯೆ ಎಂಬಂತೆ ಶಲ್ಯ ಮತ್ತು ಪಂಚೆಯನ್ನುಟ್ಟುಕೊಂಡು ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದೆವು. ಇವತ್ತು ನಾವು ಹೋಗುವಂತಹ ಸ್ಥಳ ಅಕ್ಕರೆ ಕೊಟ್ಟಿಯೂರು. ಬಾವಲಿ ನದಿಯ ತಟದಲ್ಲಿರುವಂತಹ ಅತ್ಯಂತ ಇತಿಹಾಸ ಮತ್ತು ಪ್ರಾಶಸ್ತ್ಯ ಉಳ್ಳಂತಹ ಜಾಗ. ಪರಶಿವ ಇಲ್ಲಿ ಸ್ವಯಂಭೂ ಲಿಂಗದಿಂದ ನೆಲೆಗೊಂಡಿದ್ದಾನೆ. ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿಯುವುದಾದರೆ, ಬ್ರಹ್ಮ ಮಾನಸ ಪುತ್ರನಾದಂತಹ ದಕ್ಷ ಪ್ರಜಾಪತಿ, ಅವನ ಮಕ್ಕಳಲ್ಲಿ ದಾಕ್ಷಾಯಣಿಯು ಒಬ್ಬಳು. ಮುಂದೆ ಪರಶಿವನೊಂದಿಗೆ ಮದುವೆಯಾದ ನಂತರ ಇತ್ತ ಕಡೆ ದಕ್ಷ ಪ್ರಜಾಪತಿಯು ನಿರೀಶ್ವರ ಯಾಗವನ್ನು ಕೈಗೊಳ್ಳುತ್ತಾನೆ. ಆದರೆ ಈ ನಿರೀಶ್ವರ ಯಾಗದ ಬಗ್ಗೆ ಅರಿತ ಶಿವನು ಸುಮ್ಮನಿದ್ದರೆ, ದಾಕ್ಷಾಯಣಿಯು ಅರಿಯದೆ ತನ್ನ ತವರು ಮನೆಯಲ್ಲಿ ಏನೋ ಕಾರ್ಯಕ್ರಮವಾಗುತ್ತಿದೆ, ತಾನು ಹೋಗಲೇಬೇಕು ಎಂದು ಹಠ ಮಾಡಿ ಪತಿಯ ಮಾತನ್ನು ಲೆಕ್ಕಿಸದೆ ಹೋಗುತ್ತಾಳೆ. ಕಾರ್ಯಕ್ರಮ ನಡೆಯುವ ಜಾಗವನ್ನು ತಲುಪಿದ ದಾಕ್ಷಾಯಣಿಯು ಇದು ತನ್ನ ಪತಿಗೆ ಮಾಡುವಂತಹ ಅವಮಾನದ ಕಾರ್ಯಕ್ರಮ ಎಂದು ತಿಳಿದು ದುಃಖಿತಳಾಗಿ ಪುನಃ ಪತಿಯ ಕಡೆ ನಡೆಯುವುದಿಲ್ಲ ಎಂದು ಹೇಳಿ ತನ್ನಲ್ಲಿದ್ದ ಯೋಗಾಗ್ನಿಯಿಂದ ಸ್ವತಃ ತನ್ನನ್ನು ತಾನೇ ಸುಟ್ಟು ಆತ್ಮಹತ್ಯೆ ಮಾಡುತ್ತಾಳೆ. ವಿಷಯವನ್ನು ಅರಿತ ಶಿವನು ಸಿಟ್ಟಿನಿಂದ ಜಟೆಯನ್ನು ನೆಲಕ್ಕೆ ಬಡಿದು, ಜನಿಸಿದವನೇ ವೀರಭದ್ರ. ಕೋಪದಿಂದ ಯಾಗ ನಡೆಯುತ್ತಿದ್ದ ಸ್ಥಳಕ್ಕೆ ತಲುಪಿದ ವೀರಭದ್ರ ದಕ್ಷನ ಶಿರಚ್ಛೇದನವನ್ನು ಮಾಡುತ್ತಾನೆ. ಈ ಎಲ್ಲ ಸನ್ನಿವೇಶಗಳು ನಡೆದ ಜಾಗವೇ ಈ ಅಕ್ಕರೆ ಕೊಟ್ಟಿಯೂರು. ವೈಶಾಖ ಮಾಸದಂದು ನಡೆದ 28 ದಿನಗಳ ಯಾಗವಾದ್ದರಿಂದ ಈ ಅಕ್ಕರೆ ಕೊಟ್ಟಿಯೂರು 28 ದಿನಗಳಿಗೆ ಮಾತ್ರ ತೆರೆದಿರುತ್ತದೆ. ಇಲ್ಲಿ ಸಿಗುವಂತಹ ಓಡಪ್ಪು ಅದು ದಕ್ಷನ ಗಡ್ಡವೆಂದು ಜನರ ಭಾವನೆ. ಬಿದಿರಿನಿಂದ ತಯಾರಿಸಿದ ವಿಶೇಷವಾದಂತಹ ಹೂವಿನ ಓಡಪ್ಪು ಎಂದು ಕರೆಯುತ್ತಾರೆ. ವರ್ಷದ 11 ತಿಂಗಳು
ಇಕ್ಕರೆ ಕೊಟ್ಟಿಯೂರಿನಲ್ಲಿ ಪೂಜಾ ಕೈಂಕರ್ಯಗಳು ನಡೆದರೆ 28 ದಿನಗಳು ಅಕ್ಕರೆ ಕೊಟ್ಟಿಯೂರಿನಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತದೆ. ಆ ಸಮಯದಲ್ಲಿ ಇಕ್ಕರೆ ಕೊಟ್ಟಿಯೂರಿನಲ್ಲಿ ಸಂಪೂರ್ಣ ಬಾಗಿಲನ್ನು ಹಾಕಿರುತ್ತಾರೆ. ಹಾಗೆ ಬೆಳಗಿನ ಸುಂದರವಾದ ಸಮಯವನ್ನು ಅಕ್ಕರೆ ಕೊಟ್ಟಿಯೂರಿನಲ್ಲಿ ಕಳೆದು ಭಕ್ತಿಯಿಂದ ಪ್ರಾರ್ಥಿಸಿ ಪ್ರಕೃತಿಯ ಸುಂದರ ವಾತಾವರಣ, ಹಕ್ಕಿಗಳ ಧ್ವನಿಯೊಂದಿಗೆ ಕಾಡಿನ ತಂಪಾದ ವಾತಾವರಣ ಮನಸ್ಸಿಗೆ ಒಂದು ಅದ್ಭುತ ಚೈತನ್ಯವನ್ನು ನೀಡಿತು. ವೀಕ್ಷಕ ಬಂಧುಗಳಲ್ಲಿ ಒಂದು ವಿನಂತಿ ಏನೆಂದರೆ, ದೇವಸ್ಥಾನದ ಸುತ್ತಮುತ್ತಲಿನ ದೈವಿಕ ವಾತಾವರಣವನ್ನು ಹಾಳು ಮಾಡಬೇಡಿ, ದೈವಿಕ ಭಾವನೆಗಳಿಗೆ ಧಕ್ಕೆಯನ್ನು ತರಬೇಡಿ ಎಂದು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ನೀವು ನೋಡುತ್ತಾ ಇದ್ದೀರಾ ಆದಿತ್ಯಾಸ್ ಒಡಿಸ್ಸೆ ಡೈರೀಸ್. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು.